ನಮಸ್ಕಾರ ಸ್ನೇಹಿತರೆ, ಮನೆಯಲ್ಲೇ ರುಚಿಯಾದ ಗೋಬಿ ಮಂಜರಿ ಮಾಡುವ ವಿಧಾನ. ಮಾಡಲು ಬೇಕಾಗುವ ಸಾಮಗ್ರಿಗಳು: ಒಂದು ಮೀಡಿಯಂ ಗಾತ್ರದ ಹೂಕೋಸನ್ನು ಪೀಸ್ಗಳಾಗಿ ಮಾಡಬೇಕು. ಒಂದು ದೊಡ್ಡ ಗಾತ್ರದ ಈರುಳ್ಳಿ, ಒಂದು ಕ್ಯಾಪ್ಸಿಕಮ್, 8 ರಿಂದ 10 ಹಸಿಮೆಣಸಿನಕಾಯಿ, 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಸ್ಟವ್ ಆನ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಕಾಯಲು ಇಡೋಣ. ಕಾದ ನೀರಿಗೆ 3-4 ಬಾರಿ ತೊಳೆದ ಹೂಕೋಸಿನ ಪೀಸ್ಗಳನ್ನು ಹಾಕಿ 10 ನಿಮಿಷಗಳ ಕಾಲ ತಟ್ಟೆ ಮುಚ್ಚಿ ಬೇಯಿಸಿಕೊಳ್ಬೇಕು. ನಂತರ ಸ್ವಲ್ಪ ಬೆಂದಂಥ ಗೋಬಿಗಳನ್ನು ಸೋಸುವ ಜರಡಿಯಲ್ಲಿ ಹಾಕಿ ಸೋಸಿಕೊಳ್ಳಬೇಕು. ನೀರಿನ ಅಂಶ ಇರದ ಹಾಗೆ ಸೋಸಿಕೊಳ್ಳಬೇಕು. ಒಂದು 5 ನಿಮಿಷಗಳ ಕಾಲ ಸೋಸಿದ ನಂತರ ಒಂದು ಬಟ್ಟಲು ಕಾರ್ನ್ಫ್ಲೋರ್, ಅರ್ಧ ಬಟ್ಟಲು ಮೈದಾ ಹಿಟ್ಟು, 2 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡಿದಂತಹ ಹಿಟ್ಟಿಗೆ ಬೆಂದಂತಹ ಹೂಕೋಸುಗಳ ಪೀಸ್ಗಳನ್ನು ಹಾಕಿ ನಿಧಾನವಾಗಿ ಮೃದುವಾಗಿ ಕಲಸಿಕೊಳ್ಳಬೇಕು. ಯಾವುದೇ ನೀರನ್ನು ಇದಕ್ಕೆ ಬೆರೆಸಿಕೊಳ್ಳಬಾರದು. ಕಲಸಿದಂಥ ಹಿಟ್ಟನ್ನು ಕರಿಲಿಕ್ಕೆ ಒಂದು ಬಾಣಲಿಯನ್ನು ಎಣ್ಣೆ ಕಾಯಲು ಇಡೋಣ. ಬಾಣಲಿಗೆ ಎಣ್ಣೆಯನ್ನು ಹಾಕಿ ಕಾಯಲು ಇಡೋಣ. ಸ್ವಲ್ಪ ಕಾದಂಥ ಎಣ್ಣೆಗೆ ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಗೋಬಿಯ ಉಂಡೆಗಳನ್ನು ಹಾಕಿ ಕರಿದುಕೊಳ್ಳೋಣ. ಒಂಬಣ್ಣಕ್ಕೆ ತಿರುಗಬೇಕು. ಹೀಗೆ ಒಂಬಣ್ಣ ಬಂದ ನಂತರ ಗೋಬಿಯ ಪೀಸ್ಗಳನ್ನು ಆಚೆ ತೆಗೆಯೋಣ. ನೋಡಿ ಫ್ರೆಂಡ್ಸ್, ಹೇಗಿದೆ. ಹೀಗೆ ಕರಿದಂಥ ಎಲ್ಲ ಗೋಬಿಯ ತುಂಡುಗಳನ್ನು ತೆಗೆದು ಒಂದು ಬಾಣಲೆಗೆ ಹಾಕೋಣ. ರುಚಿಕರವಾದ ಗೋಬಿ ಉಂಡೆಗಳು ಕಾದಂಥ ಎಣ್ಣೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಹಾಗೆ ಹುರಿದುಕೊಳ್ಳೋಣ. ಅದೇ ಬಾಣಲಿಯಲ್ಲಿ 2 ಚಮಚ ಕಾದ ಎಣ್ಣೆಯಲ್ಲಿ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಧಾನವಾಗಿ ತಿರುಗಿಕೊಳ್ಳೋಣ. ಯಾಕಂದರೆ ಫ್ರೆಂಡ್ಸ್, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಳ ಹಿಡಿಯೋದ್ರಿಂದ ಕೈ ಆಡಿಸ್ತಾನೇ ಇರಬೇಕು. ನಂತರ ಹಸಿಮೆಣಸಿಕಾಯಿ, ನಿಮಗೆ ಬೇಕಾದರೆ ಹಸಿಮೆಣಸಿಕಾಯಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸ್ವಲ್ಪ ಬೇಯಿಸ್ಕೊಳ್ಳೋಣ. ಬಾಡಿಸಿದ ನಂತರ ಈರುಳ್ಳಿ, ಸಣ್ಣಗೆ ಹಚ್ಚಿದ ಈರುಳ್ಳಿ ಪೀಸ್ಗಳನ್ನು ಹಾಕೋಣ. ಈರುಳ್ಳಿ ಹೊಂಬಣ್ಣಕ್ಕೆ ಬರುವವರೆಗೂ ಹುರಿದುಕೊಳ್ಳೋಣ. ಒಂದು ಮೀಡಿಯಂ ಗಾತ್ರದ ಕ್ಯಾಪ್ಸಿಕಮ್ ಪೀಸ್ಗಳನ್ನು, ಉದ್ದುದ್ದಕ್ಕೆ ಹಚ್ಚಿದಂಥ ಕ್ಯಾಪ್ಸಿಕಮ್ ಪೀಸ್ಗಳನ್ನು ಹಾಕಿ ಹುರಿದುಕೊಳ್ಬೇಕು.
ಸ್ವಲ್ಪ ಗೋಬಿ ಪೀಸ್ಗಳನ್ನು ಕರಿಯುವಾಗ ಅದಕ್ಕೆ ಹಾಕಿದಂಥ ಉಪ್ಪನ್ನು ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸಿ. 1 ಚಮಚ ಕಾರ್ನ್ಫ್ಲೋರಿಗೆ ಸ್ವಲ್ಪ ನೀರನ್ನು ಕಲಸಿ ಇಟ್ಕೊಳ್ಬೇಕು. ನಂತರ ಕಲಸಿದ ನೀರನ್ನು ಆ ಮಿಶ್ರಣಕ್ಕೆ ಸೇರಿಸಬೇಕು. ಗರಿಗರಿಯಾದ ಗೋಬಿ ಮಂಜರಿ ಬೇಕಂದರೆ ಸ್ವಲ್ಪ ನೀರಾಕಿ, ಸ್ವಲ್ಪ ಸ್ಮೂತ್ ಆಗಿರೋ ಗೋಬಿ ಮಂಜರಿ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರಾಕಿ ಕಲಿಸ್ಕೊಳ್ಳಿ. 1 ಸ್ಪೂನು ಸೋಯಾ ಸಾಸ್, 1 ಸ್ಪೂನು ಟೊಮೆಟೊ ಸಾಸ್ ಹಾಕಿ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕರೆದ ಗೋಬಿಗಳನ್ನು ಈ ಮಿಶ್ರಣಕ್ಕೆ ಹಾಕಿ ಕಲಿಸಿಕೊಳ್ಳಬೇಕು. ಕಲಸಿದ ಗೋಬಿ ಮೇಲೆ ಕೊತ್ತಂಬರಿ ಸೊಪ್ಪು, ಹುರಿದಂಥ ಕರಿಬೇವು, ಉದ್ದುದ್ದಕ್ಕೆ ಹಚ್ಚಿದ ಈರುಳ್ಳಿಗಳನ್ನು ಹಾಕಿ ಸವಿಯಬೇಕು. ರುಚಿಕರವಾದ ಗೋಬಿ ಮಂಜರಿ ಸವಿಯಲು ಸಿದ್ಧ. ನೀವೊಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಸೊಗಸಾದ ಗೋಬಿ ಮಂಜರಿ ರೆಡಿ. ನಮಸ್ಕಾರ.